ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ಇಲ್ಲಿ ಪ್ರಹ್ಲಾದ, ದೈತ್ಯರಲ್ಲಿ ನಾನು ಪ್ರಹ್ಲಾದ. ಇಡೀ ದೈತ್ಯ ಕುಲದಲ್ಲಿ ಅತ್ಯುತ್ತಮನಾದಂತಹವನು ಪ್ರಹ್ಲಾದ. ಅವನ ಮಗ ವಿರೋಚನ, ಅವನ ಮಗ ಬಲಿಚಕ್ರವರ್ತಿ. ಬಲಿ ಕೂಡ ಇಂದ್ರನಿಗೆ ಮೀರಿದಂತಹ ತಪಸ್ಸನ್ನು ಮಾಡಿ ಪುಣ್ಯವನ್ನು ಗಳಿಸಿಕೊಂಡು ಪಾತಾಳದ ಅಧಿಪತಿಯಾಗಿ ಬಿಟ್ಟ. ಆದರೂ ಕೂಡ ಅವನು ಪ್ರಹ್ಲಾದನ ಸಮ ಆಗಲಿಲ್ಲ. ಪ್ರಹ್ಲಾದ ಸಣ್ಣ ವಯಸ್ಸಿನಲ್ಲೇ ಅತ್ಯುತ್ತಮ ಭಕ್ತ ಅನಿಸಿಕೊಂಡು ಅವನೇ ಪುನಃ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿರೋದರಿಂದ ಪ್ರಹ್ಲಾದನ ಸಮ ಭಕ್ತರು ಇಲ್ಲವೇ ಇಲ್ಲ. ಗುರುರಾಯರಂತಹ ಭಕ್ತರು ಹಾಗೂ ಗುರುಗಳು ಇನ್ಯಾರೂ ನಮಗೆ ಈ ಬ್ರಹ್ಮಾಂಡದಲ್ಲೇ ಸಾಧ್ಯವಿಲ್ಲ. ಮತ್ತು ಕಾಲಃ ಕಲಯತಾಮಹಂ, ಕಾಲವನ್ನು ನಿಯಮನ ಮಾಡುವಂಥವರು ಹಾಗೂ ಈ ಎಲ್ಲ ದಿಕ್ಪಾಲಕರು ಇತ್ಯಾದಿ ಎಲ್ಲರಲ್ಲೂ ಕೂಡ ಕಾಲವನ್ನು ತಿಳಿದವರು. ಅಂತಹವರಲ್ಲಿ ನಾನೇ ಕಾಲ ಅಂತಂದರೆ ಯಾರು ಕಾಲದ ಪ್ರಕಾರ ನಡ್ಕೊಳ್ತಾ ಇದ್ದಾರೋ ಅಂತಹವರಲ್ಲಿ ನಾನೇ ಆ ಕಾಲ. ಅವರಿಗೆ ಇರುವಂತಹ ಜ್ಞಾನ ಶಕ್ತಿ ನಾನೇ. ಮತ್ತು ಮೃಗಾಣಾಂ ಮೃಗೇಂದ್ರು, ಎಲ್ಲ ಪ್ರಾಣಿಗಳಲ್ಲೂ ಕೂಡ ನಾನು ಮೃಗೇಂದ್ರ. ಯಾರು ಮೃಗೇಂದ್ರ? ಮೃಗೇಂದ್ರ ಅಂತಂದರೆ ಇಲ್ಲಿ ಸಿಂಹ ಅಂತ ಬೇಕಾದ್ರೆ ತಗೋಬಹುದು, ಅಥವಾ ಜಿಂಕೆಗಳಲ್ಲಿ ಅತ್ಯುತ್ತಮವಾದಂತಹ ಸಾರಂಗ, ಅದು ಕೂಡ ಎಲ್ಲ ಭಗವಂತನೇ. ಯಾವುದೇ ರೂಪವನ್ನು ನಾವು ನೋಡಿದರೂ ಬಹಳ ಚೆನ್ನಾಗಿರುವಂಥದ್ದು ಭಗವಂತನೇ. ಮತ್ತು ವೈನತೆಯಶ್ಚ ಪಕ್ಷಿಣ, ಎಲ್ಲ ಪಕ್ಷಿಗಳಲ್ಲೂ ನಾನು. ಗರುಡ ವೈನತೆಯ, ವಿನತೆಯ ಮಗನಾಗಿರೋದ್ರಿಂದ ಅವನು ವೈನತೆಯ. ಎಲ್ಲ ಪಕ್ಷಿಗಳಲ್ಲೂ ನಾನೇ ಸಾಕ್ಷಾತ್ ಗರುಡ ಕೂಡ. ಇಂದು ಶ್ರೀಪರಾಭವ ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತೌ ಶ್ರಾವಣ ಮಾಸೆ ಶುಕ್ಲ ಪಕ್ಷೆ. ಇಂದು 22ನೇ ತಾರೀಕು ಶನಿವಾರ, ದಶಮಿ ತಿಥಿ ಹಾಗೂ ಇಂದು ಜ್ಯೇಷ್ಠ ನಕ್ಷತ್ರ. ಮತ್ತು ಇಂದು ಸಿಂಹ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಬುಧ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಮೇಷರಾಶಿಯವರಿಗೆ ಹಣಕಾಸಿನ ವಿಚಾರ, ಬುದ್ಧಿವಂತಿಕೆ ಸಂಬಂಧಿಸಿದಂತಹ ವಿಚಾರ ಹಾಗೂ ನಿಮ್ಮ ಪ್ರೇಮ ಪ್ರೀತಿ ದಾಂಪತ್ಯ ಪ್ರಕರಣಗಳಲ್ಲಿ ಸ್ವಲ್ಪ ಮನಸ್ಸಿಗೆ ಕ್ಲೇಶವಾಗಬಹುದು. ಆದರೂ ಕೂಡ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡಿಯೇ ನೀವು ಮುಂದೆ ಹೋಗಬಹುದು. ಮಾತುಕತೆಗಳಲ್ಲಿ ಸ್ವಲ್ಪ ಗೊಂದಲ, ದ್ವಂದ್ವ. ವೃಷಭ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಫಲ. ಮನಸ್ಸಿಗೆ ನೆಮ್ಮದಿ, ಸಂಸಾರದಲ್ಲಿ ನೆಮ್ಮದಿ, ಹಣಕಾಸಿನ ವಿಚಾರದಲ್ಲೂ ಕೂಡ ನೆಮ್ಮದಿ. ಮಿಥುನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ, ಬಂಧು ಬಾಂಧವರಲ್ಲಿ ವೈಮನಸ್ಯ ಅಥವಾ ಮಾತಿನಿಂದ ತೊಂದರೆ ಇತ್ಯಾದಿಗಳನ್ನು ನೋಡಬೇಕಾಗಿ ಬರಬಹುದು. ಕರ್ಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ, ಮನಸ್ಸಿಗೆ ನೆಮ್ಮದಿ, ಮನೆಯಲ್ಲಿ ನೆಮ್ಮದಿ, ಸಂಸಾರದಲ್ಲಿ ಹಿತ, ಧನಾಗಮ. ಸಿಂಹರಾಶಿಯವರಿಗೆ ಕಷ್ಟಕರವಾದಂತಹ ಗೋಚಾರ, ನಿಮ್ಮ ರಾಶಿಗೆ ಬುಧ ಬಂದಿರೋದರಿಂದ ಮಾತುಕತೆಗಳಲ್ಲಿ ತೊಂದರೆ ಮತ್ತು ನೀವು ಹೇಳುವ ಮಾತನ್ನು ಯಾರೂ ಕೇಳುವಂತಹ ಸಂಯಮ ತೋರಿಸೋದಿಲ್ಲ. ನೀವು ಹೇಳಿದೆಲ್ಲವೂ ಕೂಡ ತಪ್ಪಾಗಿಯೇ ಸಂಭವಿಸಬಹುದು. ಹೀಗಾಗಿ ಸ್ವಲ್ಪ ಜಾಗರೂಕತೆ ಅವಶ್ಯಕ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ, ಮಾತುಕತೆಗಳು ಎಲ್ಲೂ ಕೂಡ ನಿಮ್ಮ ಪರವಾಗಿ ನಡೆಯೋದಿಲ್ಲ. ಹೀಗಾಗಿ ಮುಖ್ಯವಾದಂತಹ ಕೆಲವೊಂದು ಸಂಬಂಧಗಳಲ್ಲಿ ಒಡಕು ಮೂಡಬಹುದು. ತುಲಾ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ ಹಾಗೂ ಮಿತ್ರರಿಂದ ಧನಲಾಭ. ವೃಶ್ಚಿಕ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು. ನಿಮ್ಮ ಮಾತನ್ನು ಎಲ್ಲರೂ ಕೇಳ್ತಾರೆ, ನಿಮ್ಮ ಮಾತಿನಿಂದ ಪ್ರಗತಿ. ಧನು ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ, ಮಾತುಕತೆಗಳಲ್ಲಿ ಹಿನ್ನಡೆ ಹಾಗೂ ಮಾತಿನಿಂದ ಸ್ವಲ್ಪ ಬಂಧಗಳಲ್ಲಿ ತೊಂದರೆ. ಮಕರ ರಾಶಿಯವರಿಗೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ, ಮಾತುಕತೆಯಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಹಾಗೂ ಹಿಂದೆ ಆದಂತಹ ಮನಸ್ಸಿಗೆ ಘಾಸಿಯಾಗುವಂತಹ ಸಂದರ್ಭಗಳಿಂದ ಈಗ ಸ್ವಲ್ಪ ಸಮಾಧಾನ. ಕುಂಭರಾಶಿಯವರಿಗೆ ಪ್ರೀತಿಪಾತ್ರರೊಡನೆ ಕ್ಲೇಶ, ಮಾತುಕತೆಗಳಿಂದ ತೊಂದರೆ ಹಾಗೂ ಸಂಸಾರದಲ್ಲಿ ಸ್ವಲ್ಪ ಬೇರೆಯವರು ಮಾತನಾಡಲಿಕ್ಕೆ ಬಿಟ್ಟು ನಿಮ್ಮ ಮಾತನ್ನು ಕಡಿಮೆ ಮಾಡಿದರೆ ಒಳ್ಳೆಯದು. ಮೀನರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ, ಪರಾಕ್ರಮ ಹೆಚ್ಚಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಹಾಗೂ ಶತ್ರುಗಳು, ತೊಂದರೆಗಳು ಎಲ್ಲ ಹಿಮ್ಮೆಟ್ಟುತ್ತಾರೆ. ಹೀಗಾಗಿ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ, ಧನಲಾಭ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನು ಮಾಡೋದನ್ನು ಮರಿಬೇಡಿ. ಶುಭಮಸ್ತು. ಶ್ರೀಕೃಷ್ಣ.